ನಿರೀಕ್ಷಿತ ಜಾತಿ ಗಣತಿ ವರದಿ ಬಹಿರಂಗ ಆಗ್ತಾ ಇದೆ. ವರದಿಯ ಪ್ರಕಾರ ಯಾವ್ಯಾವ ಸಮುದಾಯ ಮೇಲೂ ಜಾತಿವಾರು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ವರದಿಯಲ್ಲಿ ಏನಿದೆ. ವರದಿ ಪ್ರಕಾರ ಏಕ ಜಾತಿ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ 1, ಬರೋಬ್ಬರಿ 75.25 ಲಕ್ಷ ಮಂದಿ ಇದ್ದಾರೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡ 18.7% ಮಂದಿ ಮುಸ್ಲಿಮರು. ಇದರಿಂದ ಪ್ರವರ್ಗ 2B ಅಡಿ ಶೇಕಡ 4ರಿಂದ ಶೇಕಡ 8 ಮೀಸಲಾತಿ ಹೆಚ್ಚಳಕ್ಕೆ ಶಿಫಾರಸು. ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ ಒಬಿಸಿ ಆಯೋಗ ಶಿಫಾರಸನ್ನ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಜಾತಿ ಲೆಕ್ಕಾಚಾರ ಫೈನಲಿ ಬಹಿರಂಗ ಆಗಿದೆ. ಹಾಗಿದೆಯಂತೆ ಹೀಗಿದೆಯಂತೆ ಅಂತೆ ಕಂತೆಗಳ ನಡುವೆ ಫೈನಲಿ ಇದೀಗ ಜಾತಿ ಲೆಕ್ಕಾಚಾರ ಬಹಿರಂಗ ಆಗ್ತಾ ಇರೋದು. ಹಾಗಿದ್ರೆ ಏನ್ ಹೇಳ್ತಾ ಇದೆ ಈ ವರದಿ ಅಂತ ನೋಡೋದಾದ್ರೆ, ಮುಸ್ಲಿಮರು ಏಕಜಾತಿ 75.25 ಲಕ್ಷ, ಪರಿಶಿಷ್ಟ ಜಾತಿ 101 ಜಾತಿ, ಇದರಲ್ಲಿ 1.9 ಕೋಟಿ, ಪರಿಶಿಷ್ಟ ಪಂಗಡ 42.81 ಲಕ್ಷ, ಲಿಂಗಾಯತ 3B 81 ಲಕ್ಷ, ಕುರುಬರು 2A 77.78 ಲಕ್ಷ, ಒಕ್ಕಲಿಗ 3A 72.99 ಲಕ್ಷ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಜಾತಿ ಗಣತಿ ವರದಿ ಕೈ ಸೇರಿದೆ. ಅದರ ಎಲ್ಲ ಪ್ರತಿಗಳನ್ನ ಸಚಿವರುಗಳಿಗೆ ಕೊಡಲಾಗಿದೆ. ಅದನ್ನ ಸ್ಟಡಿ ಮಾಡಿ ಅದ್ರ ಮೇಲೆ ಚರ್ಚೆ ಮಾಡಲಾಗತ್ತೆ, ಈ ಥರದನ್ನು ಹೇಳಲಾಗ್ತಾ ಇತ್ತು. ಅವರ ಕೈ ಸೇರಿತ್ತಲ್ಲ ಪ್ರತಿಗಳು, ನಾವು ಸ್ಟಡಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರಲ್ಲ, ಸುಮಾರು 15 ಸಂಪುಟ ಏನೋ ಇದೆ ಅನ್ನುವಂಥ ವಿಚಾರ. ಅದರಲ್ಲಿ ಯಾವ್ಯಾವ ಥರದ ಲೆಕ್ಕಾಚಾರ ಇದೆ, ಏನು ಹೇಳ್ತಾ ಇದೆ ಮೇನ್ಲಿ ಈ ಜಾತಿ ಗಣತಿ ಅನ್ನೋದ್ರ ಬಗ್ಗೆ ಇದೀಗ ಮಾಹಿತಿ ಸಿಗ್ತಾ ಇರೋದು. ನೀವು ಸ್ಕ್ರೀನ್ ಮೇಲೆ ಕೂಡ ಗಮನಿಸ್ತಾ ಇದ್ದೀರಾ. ಮುಸ್ಲಿಮರೇ ನಂಬರ್ 1 ಅನ್ನೋದು ಗೊತ್ತಾಗ್ತಾ ಇದೆ. ಏಕಜಾತಿ ಜನಸಂಖ್ಯೆಯಲ್ಲಿ ಮುಸ್ಲಿಮರೇ ನಂಬರ್ 1, ಬರೋಬ್ಬರಿ 75.25 ಲಕ್ಷ ಮಂದಿ ಇದ್ದಾರೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ರಾಜ್ಯದ ಒಟ್ಟು ಜನಸಂಖ್ಯೆಯ ಶೇಕಡ 18.7% ಮಂದಿ ಮುಸ್ಲಿಮರೇ ಇದ್ದಾರೆ. ಇದರಿಂದ ಪ್ರವರ್ಗ 2B ಅಡಿ ಶೇಕಡ 4ರಿಂದ ಶೇಕಡ 8 ಮೀಸಲಾತಿ ಹೆಚ್ಚಳಕ್ಕೂ ಕೂಡ ಶಿಫಾರಸು ಆಗಿದೆ. ಜಯಪ್ರಕಾಶ್ ಹೆಗ್ಡೆ ನೇತೃತ್ವದ ಒಬಿಸಿ ಆಯೋಗ ಇದನ್ನ ಶಿಫಾರಸು ಮಾಡಿರೋದು. ಈಗ ಮುಂದೆ ಇರೋದು ಸಹಜವಾಗಿಯೇ ಕುತೂಹಲ. ಫೈನಲಿ ಇದು ಜಾತಿ ಗಣತಿ ಏನಾಗಿದೆ ಅನ್ನೋದ್ರ ವರದಿ ನಾವು ಗಮನಿಸ್ತಾ ಇರುವಂಥದ್ದು. ಬಟ್ ಇದಕ್ಕೆ ಚರ್ಚೆ ಆಗತ್ತೆ. ಅನುಷ್ಠಾನ ಅಂದಿದ ತಕ್ಷಣ ಅನುಷ್ಠಾನ ಆಗಿಬಿಡಲ್ಲ, ಅಥವಾ ಅದಕ್ಕೆ ಅಂತ ಒಂದಷ್ಟು ಪ್ರಕ್ರಿಯೆಗಳಿಗಿದೆ, ಅಥವಾ ಅನುಷ್ಠಾನ ಆದ್ರೂ ಸಮಸ್ಯೆಗಳಿದೆ, ಅನುಷ್ಠಾನ ಆಗದೇ ಇದ್ರೂ ಸಮಸ್ಯೆಗಳಿದೆ. ಇದೆಲ್ಲದರ ನಡುವೆ ಎಲ್ರಿಗೂ ಇದ್ದಂಥ ಕುತೂಹಲ ಏನಿರಬಹುದು. ನೋಡಿ, ಇದು ಬಹು ವರ್ಷಗಳ ಹಿಂದೆ ಮಾಡಲಾಗಿತ್ತು, ಸುಮಾರು 10 ವರ್ಷ ಆಗಿದೆ. ಈಗ ಇದನ್ನ ಯಾಕೆ ಅನುಷ್ಠಾನಕ್ಕೆ ತರ್ತಾ ಇದ್ದೀರಾ? ಇದು ಯಾವಾಗ ವೈಜ್ಞಾನಿಕ ಅಂತ ಅನ್ಸುತ್ತೆ, ಇದು ಅವೈಜ್ಞಾನಿಕ ಅಲ್ವಾ? ಈ ಥರದ್ದೆಲ್ಲ ಚರ್ಚೆಗಳ